ಭಾರತ ಮತ್ತು ನೇಪಾಳ, ಭಾರತ ಮತ್ತು ಪಾಕಿಸ್ತಾನ, ಚೀನಾ ಮತ್ತು ಪಾಕಿಸ್ತಾನ. ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನ. ಡೈಕ್ಸ್ಗಳು ವಿಶೇಷವಾಗಿ ಎಲ್ಲಿ ನಿರ್ಮಾಣಗೊಂಡಿವೆ? ಆಪ್ಷನ್ಸ್: ನಾರ್ವೆ, ಹಾಲೆಂಡ್, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್. ಸರಿಯಾದ ಉತ್ತರ ನಾರ್ವೆ. ರೋಮ್ ನಗರವು ಯಾವ ನದಿಯ ದಡದ ಮೇಲಿದೆ? ಆಪ್ಷನ್ಸ್: ರೈನ್, ಡಾನುಬೆ, ಎಲ್ಬೆ, ಟೈಬರ್. ಸರಿಯಾದ ಉತ್ತರ ಟೈಬರ್. ಪನಾಮ ಕಾಲುವೆಯು ಈ ಕೆಳಗಿನ ಯಾವುದನ್ನ ಜೋಡಿಸುತ್ತದೆ? ಆಪ್ಷನ್ಸ್: ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಮತ್ತು ಆರ್ಟಿಕ್ ಸಾಗರ, ಅಟ್ಲಾಂಟಿಕ್ ಮತ್ತು ಅಂಟಾರ್ಟಿಕ್ ಸಾಗರ, ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ. ಸರಿಯಾದ ಉತ್ತರ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರ. ಫ್ರಾನ್ಸ್ನಲ್ಲಿ ಸಾಕಷ್ಟು ದ್ರಾಕ್ಷಿ ಬೆಳೆಯುವ ಪ್ರದೇಶವನ್ನು ವಿಶೇಷವಾಗಿ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಗೇಮ್ ಫಾರ್ಮ್ಸ್, ವೈನ್ ಯಾರ್ಡ್ಸ್, ವೈನ್ ಸೆಲ್ಲರ್ಸ್, ಗ್ರೇಪ್ ಫೀಲ್ಡ್ಸ್. ಸರಿಯಾದ ಉತ್ತರ ವೈನ್ ಯಾರ್ಡ್ಸ್. ಮಾಲೆ ಯಾವ ದೇಶದ ರಾಜಧಾನಿಯಾಗಿದೆ? ಆಪ್ಷನ್ಸ್: ಮೊನಾಕೋ, ಮಾಲ್ಡೀವ್ಸ್, ಭೂತಾನ್, ನೇಪಾಳ. ಸರಿಯಾದ ಉತ್ತರ ಮಾಲ್ಡೀವ್ಸ್. ಪ್ರಪಂಚದ ಅತಿ ದಟ್ಟ ಅಂದರೆ ಬ್ಯುಸಿಯೆಸ್ಟ್ ಸಾಗರ ವಾಣಿಜ್ಯ ಮಾರ್ಗ ಎಲ್ಲಿದೆ? ಆಪ್ಷನ್ಸ್: ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಟಿಕ್ ಸಾಗರ. ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ. ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ನದಿ ಯಾವುದು? ಆಪ್ಷನ್ಸ್: ನೈಲ್, ಪೆರು, ಅಮೆಜಾನ್, ಪರಾನಾ. ಸರಿಯಾದ ಉತ್ತರ ಅಮೆಜಾನ್. ಪ್ರಪಂಚದ ಅತಿ ದೊಡ್ಡ ಸಮುದ್ರ ಸೇತುವೆ ಎಲ್ಲಿದೆ? ಆಪ್ಷನ್ಸ್: ಜರ್ಮನಿ, ಡೆನ್ಮಾರ್ಕ್, ಇಂಗ್ಲೆಂಡ್, ಚೀನಾ. ಸರಿಯಾದ ಉತ್ತರ ಚೀನಾ. ಸ್ನೇಹಿತರೆ, ಪ್ರಪಂಚದ ಅತಿ ದೊಡ್ಡ ಸಮುದ್ರ ಸೇತುವೆ ಅದು ಚೀನಾದಲ್ಲಿದೆ. ಇದರ ಉದ್ದ 55 ಕಿಲೋಮೀಟರ್. ಇದು ಚೀನಾವನ್ನು ಹಾಂಗ್ಕಾಂಗ್ಗೆ ಸಂಪರ್ಕಿಸುತ್ತದೆ. ಇದರ ವೆಚ್ಚ ಸುಮಾರು $20 ಬಿಲಿಯನ್. ಪರ್ಷಿಯನ್ನರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ವಾಸಿಸುತ್ತಿದ್ದಾರೆ? ಆಪ್ಷನ್ಸ್: ಸೌದಿ ಅರೇಬಿಯಾ, ಇರಾನ್, ಇರಾಕ್, ಚೀನಾ. ಸರಿಯಾದ ಉತ್ತರ ಇರಾನ್. ವಿಶ್ವದ ಅತಿ ಹೆಚ್ಚು ನಗರ ಜನಸಂಖ್ಯೆಯ ಸಾಂದ್ರತೆಯು ಅಂದರೆ ಅರ್ಬನ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಡ್ಯಾಶ್ ನಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಕೋಲ್ಕತ್ತಾ, ಟೋಕಿಯೋ, ನ್ಯೂಯಾರ್ಕ್, ಲಂಡನ್. ಸರಿಯಾದ ಉತ್ತರ ಟೋಕಿಯೋ. ಎಮರಾಲ್ಡ್ ಐಲ್ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಗ್ರೇಟ್ ಬ್ರಿಟನ್, ಐರ್ಲೆಂಡ್, ಜಪಾನ್, ನ್ಯೂಜಿಲೆಂಡ್. ಸರಿಯಾದ ಉತ್ತರ ಐರ್ಲೆಂಡ್. ಸ್ನೇಹಿತರೆ, ಐರ್ಲೆಂಡ್ ತನ್ನ ವಿಶಾಲವಾದ ಸೊಂಪಾದ ಹಸಿರು ಹೊಲಗಳಿಗೆ ಹೆಸರುವಾಸಿಯಾಗಿದೆ. ವಾಸ್ತವವಾಗಿ ಇದರ ಅಡ್ಡ ಹೆಸರು ಎಮರಾಲ್ಡ್ ಐಲ್. ಪ್ರಪಂಚದ ಅತಿ ದೊಡ್ಡ ಒಳನಾಡಿನ ಸಮುದ್ರ? ಆಪ್ಷನ್ಸ್: ಕಪ್ಪು ಸಮುದ್ರ, ಮೃತ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಅರಲ್ ಸಮುದ್ರ.
ಸರಿಯಾದ ಉತ್ತರ ಕ್ಯಾಸ್ಪಿಯನ್ ಸಮುದ್ರ. ವಿಶ್ವದ ಅತಿ ದೊಡ್ಡ ಕಾಂಕ್ರೀಟ್ ರಚನೆ ತ್ರೀ ಗಾರ್ಜಸ್ ಡ್ಯಾಮ್ ಈ ಕೆಳಗಿನ ಯಾವ ದೇಶದಲ್ಲಿದೆ? ಆಪ್ಷನ್ಸ್: ಚೀನಾ, ತೈವಾನ್, ಮಲೇಷಿಯಾ, ಥೈಲ್ಯಾಂಡ್. ಸರಿಯಾದ ಉತ್ತರ ಚೀನಾ. ಭಾರತವು ಈ ಕೆಳಗಿನ ಯಾವ ದೇಶಗಳಲ್ಲಿ ಚಬಹಾರ್ ಬಂದರನ್ನು ಅಭಿವೃದ್ಧಿಪಡಿಸುತ್ತಿದೆ? ಆಪ್ಷನ್ಸ್: ಇರಾಕ್, ಓಮನ್, ಇರಾನ್, ಅಫ್ಘಾನಿಸ್ತಾನ. ಸರಿಯಾದ ಉತ್ತರ ಇರಾನ್. ಸ್ನೇಹಿತರೆ, ನಮ್ಮ ಭಾರತದ ಪ್ರತಿಸ್ಪರ್ಧಿ ರಾಷ್ಟ್ರಗಳಾದ ಚೀನಾ ಮತ್ತು ಪಾಕಿಸ್ತಾನದಿಂದ ಪಾಕಿಸ್ತಾನದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಗ್ವಾದರ್ ಬಂದರಿಗೆ ಪ್ರತಿಯಾಗಿ ಭಾರತವು ಇರಾನ್ನಲ್ಲಿ ಚಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸುತ್ತಿದೆ. ಮತ್ತೆ ಈ ಬಂದರು ಭಾರತಕ್ಕೆ ಮಧ್ಯ ಏಷ್ಯಾದ ದೇಶಗಳು ಮತ್ತೆ ಅಫ್ಘಾನಿಸ್ತಾನಕ್ಕೆ ಪ್ರವೇಶವನ್ನ ಒದಗಿಸುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ಉದ್ದದ ರೈಲು ಸುರಂಗವಾಗಿದೆ? ಆಪ್ಷನ್ಸ್: ಚಾನಲ್ ಸುರಂಗ, ಗಾತಾರ್ಡ್ ಬೇಸ್ ಸುರಂಗ, ಯಾನಾಟ ಸುರಂಗ, ತೈಹಾಂಗ್ ಸುರಂಗ. ಸರಿಯಾದ ಉತ್ತರ ಗಾತಾರ್ಡ್ ಬೇಸ್ ಸುರಂಗ. ಸ್ನೇಹಿತರೆ, ಗಾತಾರ್ಡ್ ಬೇಸ್ ಸುರಂಗ ಇದು ಸ್ವಿಟ್ಜರ್ಲೆಂಡಿನ ಅತಿ ಉದ್ದದ ರೈಲು ಸುರಂಗವಾಗಿದೆ. ಇದರ ಉದ್ದ 57.09 ಕಿಲೋಮೀಟರ್. ಕೆಳಗಿನ ದೇಶಗಳಲ್ಲಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಬೆಲ್ಜಿಯಂ, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ಸ್. ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ರೆಡ್ ಇಂಡಿಯನ್ಸ್ ಈ ಕೆಳಗಿನ ಯಾವ ಭಾಗದ ಮೂಲ ನಿವಾಸಿಗಳು? ಆಪ್ಷನ್ಸ್: ಉತ್ತರ ಅಮೆರಿಕಾ, ಏಷ್ಯಾ, ಆಫ್ರಿಕಾ, ಯುರೋಪ್. ಸರಿಯಾದ ಉತ್ತರ ಉತ್ತರ ಅಮೆರಿಕಾ. ಹೆಚ್ಚಿನ ಅಥವಾ ಭೂಮಿಯ ಸಕ್ರಿಯ ಜ್ವಾಲಾಮುಖಿಗಳು ಪ್ರಸ್ತುತ ಎಲ್ಲಿ ಕೇಂದ್ರೀಕೃತವಾಗಿವೆ? ಆಪ್ಷನ್ಸ್: ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಪೆಸಿಫಿಕ್ ಸಾಗರ, ಯುರೋಪ್. ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಮುಂದೆ ಬರ್ತಕ್ಕಂಥ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗುವಂತಹ ವರ್ಲ್ಡ್ ಜಿಯೋಗ್ರಫಿ ಅಂದ್ರೆ ವಿಶ್ವ ಭೂಗೋಳ ಬಗೆಗಿನ ಕೆಲವು ಪ್ರಮುಖ ಪ್ರಶ್ನೆಗಳು ಮತ್ತೆ ಉತ್ತರಗಳು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಮತ್ತೆ ಉತ್ತರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.